ಮಕ್ಕಳ ಸುರಕ್ಷತೆ ಎಲ್ಲಾ ತಂದೆ ತಾಯಿಯರ ಆದ್ಯತೆ. ಆ ಚಿಕ್ಕ ಮಗುವಿಗೆ ಬಳಸುವ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳದೆ ಬಳಸುತ್ತಿದ್ದೇವೆ. ಇತ್ತೀಚೆಗೆ ಮಕ್ಕಳಿಗೆ ನಾವು ಬಳಸುವ ಪ್ರತಿಯೊಂದು ವಸ್ತು ಕೆಮಿಕಲ್ ಗಳಿಂದಲೇ ತಯಾರು ಮಾಡಿರುತ್ತಾರೆ. ಆದ್ರೆ ಈ ಕೆಮಿಕಲ್ ನಿಂದ ತಯಾರಾದ ಉತ್ಪನ್ನಗಳನ್ನು ಮಕ್ಕಳಿಗೆ ಬಳಸುವ ಅಗತ್ಯತೆ ಇಲ್ಲ ಅಂದ್ರೂ ಬಳಸ್ತಾ ಇದ್ದೀವಿ. ಒಮ್ಮೆ ಆ ಉತ್ಪನ್ನಗಳಿಗೆ ಬಳಸಿರುವ ವಸ್ತುಗಳು ನಿಮಗೆ ತಿಳಿದಿರುವುದು ಯಾವುದಾದ್ರೂ ಇದೆಯಾ ಅಂತ ಮೊದಲು ನೋಡಿ. ಯಾವ ವಸ್ತುಗಳು ನಿಮಗೆ ಗೊತ್ತಿಲ್ಲವೋ ಅದರ ಬಗ್ಗೆ ತಿಳಿದುಕೊಂಡು ನಂತರನು ಬಳಸಬೇಕು ಅಂತ ಅನ್ಸಿದ್ರೆ ಬಳಸಿ. ಬೇಬಿ ಪೌಡರ್ ಮಗುವಿಗೆ ಅಗತ್ಯ ಇದೆಯಾ? ಪುಟಾಣಿ ಮಕ್ಕಳನ್ನು ಸ್ನಾನ ಮಾಡಿಸಿದ ಬಳಿಕ ಮಗುವಿನ ಮೈ ಮೇಲೆ ಪೂರ್ತಿಯಾಗಿ ಬೇಬಿ ಪೌಡರ್ ಬಳಕೆ ಮಾಡುತ್ತಾರೆ. ಬೇಬಿ ಪೌಡರ್ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಮಗುವಿನ ಚರ್ಮವನ್ನು ಡ್ರೈ ಆಗಿಸಿ ಆರಾಮದಾಯಕವಾಗಿರುತ್ತದೆ. ವಿಶೇಷವಾಗಿ ನ್ಯಾಪಿ ರ್ಯಾಷಸ್ ಗಳನ್ನು ನಿವಾರಿಸಿ ಆರಾಮ ನೀಡಲು ಪೌಡರ್ ಸಹಕಾರಿ. ಅದಕ್ಕಾಗಿಯೇ ಎಲ್ಲ ಹೊಸ ಅಮ್ಮಂದಿರು ಬೇಬಿ ಪೌಡರ್ ಬಳಸುತ್ತಾರೆ. ಸಾಮಾನ್ಯವಾಗಿ ಇದನ್ನು ಮಗುವಿನ ಚರ್ಮದ ಮೇಲೆ ನೇರವಾಗಿ ಹಚ್ಚಲಾಗುತ್ತದೆ. ಮಗುವಿನ ಚರ್ಮ ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಆದ್ದರಿಂದ ಯಾವುದೇ ಬೇಬಿ ಪೌಡರ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ನೀವು ಜಾಗರೂಕರಾಗಿರಬೇಕು. ಸಂಬಂಧಪಟ್ಟ ಅಥಾರಿಟಿಯಿಂದ ಅನುಮೋದಿಸಲ್ಪಟ್ಟ ಮತ್ತು ಪ್ರಮಾಣೀಕರಿಸಿದ ಬೇಬಿ ಪೌಡರ್ಗಳು ಮಾತ್ರ ಸುರಕ್ಷಿತವಾಗಿದೆ. ಅವುಗಳನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು. ನೀವು ಯಾವುದೇ ಬೇಬಿ ಪೌಡರ್ ಬಳಸುವ ಮೊದಲು ಅವುಗಳ ಕಂಟೈನರ್ ನಲ್ಲಿ ಬರೆಯಲಾದ ಸೂಚನೆಗಳನ್ನು ಓದಬೇಕು. ಮಕ್ಕಳಿಗೆ ಪೌಡರ್ನ ಬಳಕೆಯು ಹಾನಿಕಾರಕವೇ ಅಥವಾ ಅದನ್ನು ಬಳಸುವುದು ಸರಿಯಾಗಿದೆಯೇ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಬೇಬಿ ಪೌಡರ್ ತಯಾರಿಸುವುದು ಹೇಗೆ? ಹೆಚ್ಚಿನ ಬೇಬಿ ಪೌಡರ್ ಗಳನ್ನು ಟಾಲ್ಕಮ್ ನಿಂದ ತಯಾರಿಸಲಾಗುತ್ತದೆ. ಇದನ್ನು ಸಿಲಿಕಾನ್, ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ನಿಂದ ಮಾಡಿದ ಖನಿಜ ಟಾಲ್ಕ್ ನಿಂದ ತಯಾರಿಸಲಾಗುತ್ತದೆ. ಕೆಲವು ಬೇಬಿ ಪೌಡರ್ ಗಳನ್ನು ಕಾರ್ನ್ ಸ್ಟಾರ್ಚ್ ನಿಂದ ಸಹ ತಯಾರಿಸಲಾಗುತ್ತದೆ. ಇದನ್ನು ಟಾಲ್ಕಮ್ ಗೆ ಸುರಕ್ಷಿತ ಪರ್ಯಾಯವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ಉಸಿರಾಟದ ಮೂಲಕ ಮಗುವಿನ ದೇಹದೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಅದಕ್ಕಾಗಿಯೇ ಪೋಷಕರು ಮತ್ತು ಮಕ್ಕಳ ತಜ್ಞರು ಕಾರ್ನ್ ಸ್ಟಾರ್ಚ್ ನಿಂದ ತಯಾರಿಸಿದ ಬೇಬಿ ಪೌಡರ್ ಸುರಕ್ಷಿತವೆಂದು ಪರಿಗಣಿಸುತ್ತಾರೆ. ಬೇಬಿ ಪೌಡರ್ ಮಕ್ಕಳಿಗೆ ಅಪಾಯವನ್ನುಂಟು ಮಾಡುವುದೇ? ವಾಸ್ತವವಾಗಿ ಟಾಲ್ಕಮ್ ಪೌಡರ್ಗಳು ತುಂಬಾ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿವೆ. ಇದು ಉಸಿರಾಟದ ಮೂಲಕ ದೇಹದೊಳಗೆ ಹೋಗುವ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲದೆ ಇದು ಮಗುವಿನ ಸೂಕ್ಷ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರಬಹುದು. ಅಸ್ತಮಾ ಅಥವಾ ಅಲರ್ಜಿಗಳಂತಹ ಸಮಸ್ಯೆಗಳನ್ನು ಹೊಂದಿರುವ ಮಕ್ಕಳಿಗೆ ಇದು ಡೇಂಜರಸ್. ಮತ್ತೊಂದೆಡೆ ಕಾರ್ನ್ ಸ್ಟಾರ್ಚ್ ನಿಂದ ತಯಾರಿಸಿದ ಪುಡಿಯ ಕಣಗಳು ಟಾಲ್ಕಮ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತದೆ ಮತ್ತು ಈ ಕಾರಣದಿಂದಾಗಿ ಉಸಿರಾಡುವಾಗ ಇದು ದೇಹದ ಒಳಗೆ ಹೋಗುವ ಅಪಾಯವು ಕಡಿಮೆಯಾಗುತ್ತದೆ ಮತ್ತು ಅದರ ಹೀರಿಕೊಳ್ಳುವ ಸಾಮರ್ಥ್ಯವೂ ಸಹ ತುಂಬಾ ಒಳ್ಳೆಯದಿದೆ. ಇದರಿಂದ ಮಕ್ಕಳಿಗೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಸರಿಯಾದ ಬೇಬಿ ಟಾಲ್ಕಮ್ ಅನ್ನು ಆಯ್ಕೆ ಮಾಡೋದು ಹೇಗೆ? ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಬ್ರ್ಯಾಂಡ್ಗಳ ಬೇಬಿ ಪೌಡರ್ ಲಭ್ಯವಿದೆ. ನಿಮ್ಮ ಆಯ್ಕೆ ಮತ್ತು ಬಜೆಟ್ಗೆ ಅನುಗುಣವಾಗಿ ನೀವು ಅದನ್ನು ಖರೀದಿಸಬಹುದು. ಯಾವುದೇ ಬ್ರ್ಯಾಂಡ್ ಪೌಡರ್ ಅನ್ನು ಖರೀದಿಸುವ ಮೊದಲು ನೀವು ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಂಡ್ರೆ ಅದನ್ನು ಆಯ್ಕೆ ಮಾಡುವುದು ತುಂಬಾನೇ ಸುಲಭವಾಗುತ್ತೆ. ಆರಂಭದಲ್ಲಿ ಬೇಬಿ ಪೌಡರ್ನ ವಿಶ್ವಾಸಾರ್ಹ ಮತ್ತು ಪ್ರತಿಷ್ಠಿತ ಬ್ರ್ಯಾಂಡ್ ಅನ್ನು ಆರಿಸಿಕೊಳ್ಳಿ. ಇದರ ಗುಣಮಟ್ಟದ ಬಗ್ಗೆ ಬೇಗನೆ ತಿಳಿದುಕೊಳ್ಳಬಹುದು. ಸಂಶೋಧನೆಯ ಪ್ರಕಾರ ಟಾಲ್ಕಮ್ನಿಂದ ತಯಾರಿಸಿದ ಬೇಬಿ ಪೌಡರ್ಗಳನ್ನು ಕಡಿಮೆ ಬಳಸುವುದು ಒಳ್ಳೆಯದು. ಬದಲಾಗಿ ವೈದ್ಯರು ಮತ್ತು ಮಕ್ಕಳ ತಜ್ಞರು ಕಾರ್ನ್ ಸ್ಟಾರ್ಚ್ನಿಂದ ತಯಾರಿಸಿದ ಬೇಬಿ ಪೌಡರ್ ಅನ್ನು ಬಳಸಲು ಶಿಫಾರಸು ಮಾಡುತ್ತಾರೆ, ಏಕೆಂದರೆ ಅವು ನಿಮ್ಮ ಮಗುವಿನ ಚರ್ಮಕ್ಕೆ ಮತ್ತು ಅವರ ಶ್ವಾಸಕೋಶಗಳಿಗೆ ಹಾನಿ ಮಾಡುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಕಾರ್ನ್ ಸ್ಟಾರ್ಚ್ ನಿಂದ ತಯಾರಿಸಿದ ಬೇಬಿ ಪೌಡರ್ ಸಹ ತೊಂದರೆಯನ್ನು ಉಂಟು ಮಾಡಬಹುದು, ಏಕೆಂದರೆ ಇದು ಕ್ಯಾಂಡಿಡಾದಿಂದ ಉಂಟಾಗುವ ಡೈಪರ್ ದದ್ದುಗಳ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು. ಆದ್ದರಿಂದ ಮಗುವಿನ ಡೈಪರ್ ದದ್ದುಗಳು ಇದ್ದಾಗ ಕಾರ್ನ್ ಸ್ಟಾರ್ಚ್ ನಿಂದ ತಯಾರಿಸಿದ ಬೇಬಿ ಪೌಡರ್ ಬಳಸಬಾರದು ಅನ್ನೋದು ನೆನಪಿನಲ್ಲಿರಲಿ. ಬೇಬಿ ಪೌಡರ್ ಬಳಸುವಾಗ ಸಹಾಯಕ್ಕೆ ಬರುವ ಪ್ರಮುಖ ಟಿಪ್ಸ್ಗಳು. ಮೊದಲನೆಯದಾಗಿ, ನಿಮ್ಮ ಅಂಗೈಗೆ ಸ್ವಲ್ಪ ಪೌಡರ್ ಅನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಮಗುವಿನ ಚರ್ಮದ ಮೇಲೆ ನೇರವಾಗಿ ಹಚ್ಚುವ ಬದಲು ನಿಧಾನವಾಗಿ ಹಗುರವಾದ ಕೈಗಳಿಂದ ಮಗುವಿನ ಮೇಲೆ ಪೌಡರ್ ಹಚ್ಚಿ. ಕೈಯಲ್ಲಿ ಪೌಡರ್ ಅನ್ನು ತೆಗೆದುಕೊಳ್ಳುವಾಗ ಪೌಡರ್ ಬಾಟಲಿ ಮಗುವಿನಿಂದ ದೂರವಿಡಿ ಮತ್ತು ಅದನ್ನು ಒಟ್ಟಿಗೆ ತೆಗೆದುಕೊಳ್ಳುವ ಬದಲು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಅಂಗೈಗೆ ಹಾಕಿ ನಂತರ ನಿಧಾನವಾಗಿ ಅದನ್ನು ಮಗುವಿನ ಮೇಲೆ ಹಚ್ಚಿ. ನೀವು ಮಗುವಿಗೆ ಪೌಡರ್ ಹಚ್ಚುವಾಗ ಆ ಸಮಯದಲ್ಲಿ ನೀವು ಫ್ಯಾನ್ ಅಥವಾ ಕೂಲರ್ನಿಂದ ದೂರದಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ, ಏಕೆಂದರೆ ಪೌಡರ್ ಹಾರಿ ಹೋಗಬಹುದು ಮತ್ತು ಅದು ಮಗುವಿನ ಉಸಿರಾಟದ ಮೂಲಕ ದೇಹದೊಳಗೆ ಅಥವಾ ಮಗುವಿನ ಕಣ್ಣುಗಳಿಗೆ ಹೋಗಬಹುದು. ಕೆಲವು ಪೌಡರ್ಗಳು ಚರ್ಮದ ರಂಧ್ರಗಳನ್ನು ಮುಚ್ಚಿ ಹಾಕುವುದರಿಂದ ಚರ್ಮಕ್ಕೆ ಉಸಿರಾಡಲು ಕಷ್ಟವಾಗುತ್ತದೆ. ಪೌಡರ್ನಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆಯನ್ನು ಉಂಟು ಮಾಡಬಹುದು. ಇಷ್ಟು ತಿಳಿದ ಬಳಿಕವೂ ಮಕ್ಕಳಿಗೆ ಟಾಲ್ಕಮ್ ಪೌಡರ್ ಬಳಸಬೇಕೆಂದು ಬಯಸಿದ್ದರೆ ನಿಮ್ಮ ಕುಟುಂಬದ ವೈದ್ಯರನ್ನು ಭೇಟಿಯಾಗಿ ಸಲಹೆ ಪಡೆಯಿರಿ. ಮಕ್ಕಳಿಗೆ ಪೌಡರ್ ಹಾಕದೇ ಇರಬಹುದೇ? ಖಂಡಿತವಾಗಿಯೂ ಮಕ್ಕಳಿಗೆ ಪೌಡರ್ ಹಾಕದೇ ಇರಬಹುದು, ಆದರೆ ಮಕ್ಕಳ ಚರ್ಮವನ್ನು ಸ್ವಚ್ಛ ಹಾಗೂ ಒಣವಾಗಿ ಇಟ್ಟುಕೊಳ್ಳಬೇಕು. ಡೈಪರ್ನಿಂದಾಗಿ ಮಕ್ಕಳ ತೊಡೆಗಳಲ್ಲಿ ಗುಳ್ಳೆಗಳು ಕಾಣಿಸಿಕೊಂಡಿದ್ದರೆ ಆಗ ಕ್ರೀಮ್ ಬಳಸಿ. ಮಕ್ಕಳ ಚರ್ಮಕ್ಕೆ ಸರಿಯಾಗಿ ಗಾಳಿ ಬರುತ್ತಾ ಇರಲಿ ಮತ್ತು ಯಾವಾಗಲೂ ಅದು ಒಣಗಿರಲಿ. ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್.